ದರ್ಶನ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೌಂಟ್ ಡೌನ್ ಆರಂಭ ಆಗಿದೆ. ಆಗಸ್ಟ್ 30ರೊಳಗೆ ಪ್ರಕರಣ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವಂತ ಎಲ್ಲಾ ಸಾಧ್ಯತೆ ಇದೆ. ದರ್ಶನ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ಬೇಕಾಗಿರುವಂತ ಎಲ್ಲಾ ಸಾಕ್ಷಿಗಳು ಪೊಲೀಸರಿಗೆ ಸಿಕ್ಕಿದೆ. ಚಾರ್ಜ್ ಶೀಟ್ ಅನ್ನ ಸಲ್ಲಿಸ್ತಾರೆ, ಮುಂದೆ ಶಿಕ್ಷೆ ಆಗುತ್ತೆ. ಶಿಕ್ಷೆ ಆದ್ರೂ ಈ ರೀತಿಯಾಗಿ ಐಫೈಲ್ ಲೀಡ್ ಮಾಡಬಹುದು ನಟ ದರ್ಶನ್. ಶಿಕ್ಷೆ ಅಂದ್ರೆ ನೀವ್ ಅನ್ಕೊಂಡಂಗಲ್ಲ, ಈ ಶಿಕ್ಷೆ ಇರಲ್ಲ, ಆರಾಮಾಗಿರ್ತಾರೆ. ಅದೇ ಆಗ್ತಾ ಇರೋದು. ಇಂದಿನಿಂದ ನಡೆಯಲಿರೋ ಚಾರ್ಜ್ ಶೀಟ್ ಪರಿಶೀಲನಾ ಕಾರ್ಯ ಒಂದು ಪದ ತಪ್ಪಾದ್ರೂ, ಚಿಕ್ಕ ಪುಟ್ಟ ತಪ್ಪಾದ್ರೂ ಕೇಸ್ಗೆ ಎಫೆಕ್ಟ್ ಆಗುವಂತ ಸರಿಯಾದ ರೀತಿನಲ್ಲಿ ಕ್ರಮದಲ್ಲಿ ಸಾಕ್ಷಿಗಳನ್ನ ಜೋಡಿಸಲಾಗಿದೆಯಾ? ಚಾರ್ಜ್ ಶೀಟ್ ಸಂಪೂರ್ಣ ಪರಿಶೀಲನೆ ಬಳಿಕ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗುತ್ತೆ. ಎಲ್ಲವನ್ನೂ ಕೂಡ ಒಂದ್ಸಲ ಕ್ರಾಸ್ ಚೆಕ್ ಮಾಡಿ, ಒಂದು ವೇಳೆ ಆಚೆ ಈಚೆ ಆದ್ರೂ ಕೂಡ ಎಫೆಕ್ಟ್ ಆಗ್ಬೋದು ಈ ಪ್ರಕರಣಕ್ಕೆ. ಹೀಗಾಗಿ ಅಧಿಕಾರಿಗಳು, ಕಾನೂನು ತಜ್ಞರು ಗ್ರೀನ್ ಸಿಗ್ನಲ್ ಕೊಡ್ತಿದ್ದಂತೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗುತ್ತೆ. ಸ್ಕ್ರೂಟಿನಿ ವೇಳೆ ಸಣ್ಣ ಪುಟ್ಟ ಲೋಪ ಕಂಡು ಬಂದಲ್ಲಿ ತಿದ್ದುಪಡಿ ಮಾಡಲಾಗುತ್ತೆ. ಎಲ್ಲ ಒಂದು ರೀತಿಯಾಗಿ ಕ್ರಾಸ್ ಚೆಕ್ ಮಾಡಿ ನಂತರ ಯಾವಾಗ ಗ್ರೀನ್ ಸಿಗ್ನಲ್ ಕೊಡ್ತಾರೋ ಅವಾಗ ಆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗುತ್ತೆ. ಈಗಾಗಲೇ FSL ಇಂದ ಬೇಕಾಗಿರುವಂತ ಎಲ್ಲ ವರದಿಗಳು ಕೂಡ ಸಿಕ್ಕಿದೆ ಪೊಲೀಸರಿಗೆ. ಹೀಗಾಗಿ ದರ್ಶನ್ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಒಂದು ಸಾಕ್ಷ್ಯಗಳನ್ನ ಕೂಡ ಪೊಲೀಸರು ಸಂಗ್ರಹಿಸಿದ್ದಾರೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗುತ್ತೆ. ಆಗಸ್ಟ್ 30ರೊಳಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸುವಂತ ಎಲ್ಲಾ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್. ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಎಲ್ಲಾ ರೀತಿಯಾದಂಥ ಸಿದ್ಧತೆ ಕೂಡ ನಡೆದಿದೆ. ಆಗಸ್ಟ್ 30ರೊಳಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸ್ತಾರೆ. ಈಗ ಎಲ್ಲ ಬೇಕಾಗಿರುವಂತ ಸಾಕ್ಷಿಗಳು ಪೊಲೀಸರಿಗೆ ಸಿಕ್ಕಿದ್ಯಾ? ಯಾಕಂದ್ರೆ ಕೆಲವೊಂದಷ್ಟು ವರದಿಗಳು ಇನ್ನೂ ಬಾಕಿ ಇದ್ವು FSL ನೀಡಬೇಕಾಗಿರುವಂಥದ್ದು. ಈಗ ಎಲ್ಲ ಸಿಕ್ಕಿದ್ಯಾ? ಏನಿದೆ ಅಪ್ಡೇಟ್ಸ್ ಇದು ಸಂಬಂಧಪಟ್ಟಂತೆ? ದಿವ್ಯ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾ ಕೈಗೊಂಡಿದ್ದಂತ ತನಿಖಾಧಿಕಾರಿಗಳಿಗೆ ಈಗ ಎಲ್ಲಾ ಸಾಕ್ಷಿಗಳು, ಜೊತೆಗೆ ಅದಕ್ಕೆ ಬೇಕಾದಂತ ಸೈಂಟಿಫಿಕ್ ರಿಪೋರ್ಟ್ಸ್ ಇರ್ಬೋದು, ಜೊತೆಗೆ ಟೆಕ್ನಿಕಲ್ ರಿಪೋರ್ಟ್ಸ್ ಎಲ್ಲವೂ ಸಹ ಈಗ ಕಲೆ ಹಾಕಿದ್ದಾರೆ. ಬಾಕಿ ಉಳಿದಿದ್ದಂತ ಹೈದರಾಬಾದ್ನ CFSL ವರದಿ ಮತ್ತೆ ಬೆಂಗಳೂರಿನ FSL ಸೆಂಟರ್ ಇಂದ ಏನು ಬರ್ಬೇಕಾಗಿದ್ದಂತ ಪವಿತ್ರ ಗೌಡರ ಒಂದು ಚಪ್ಪಲಿ ಮೇಲೆ ಇದ್ದಂತ ರಕ್ತದ ಕಲೆಗಳು ವರದಿ ಮಾತ್ರ ಬರಬೇಕಾಗಿತ್ತು. ಅವೆಲ್ಲವೂ ಸಹ ಈಗ ಸದ್ಯ ತನಿಖಾಧಿಕಾರಿಗಳ ಕೈ ಸೇರಿದೆ. ಅದನ್ನ ಪರಿಶೀಲನೆ ಸಹ ಮಾಡಿದ್ದಾರೆ. ಬಂದಿರ್ತಕ್ಕಂತ ವರದಿಗಳಲ್ಲಿ ಅಂದ್ರೆ 66 ಸ್ಯಾಂಪಲ್ಸ್ ಗಳನ್ನ ಕಲೆಕ್ಟ್ ಮಾಡಿ FSL ವರದಿಗಳಿಗೆ ಮತ್ತೆ CFSL ವರದಿಗೆ ಕಳಿಸ್ಕೊಟ್ಟಿದ್ರು. ಅದ್ರಲ್ಲಿ ಬಂದಿರ್ತಕ್ಕಂಥ ವರದಿಯಲ್ಲಿ ಯಾವುದೇ ರೀತಿಯ ಲೋಪದೋಷಗಳಿಲ್ಲ. ಹೀಗಾಗಿ ಫೈನಲ್ ಸ್ಟೇಜ್ಗೆ ಈಗ ಚಾರ್ಜ್ ಶೀಟ್ ಸಿದ್ಧತೆಯನ್ನ ನಡೆದಿದೆ. ಇನ್ನು ಸ್ಕ್ರೂಟಿನಿ ಮಾಡುವಂತ ಕೆಲಸ. ಇಲ್ಲಿ ಚಾರ್ಜ್ ಶೀಟ್ ನಲ್ಲಿ ಯಾವುದೇ ರೀತಿಯಾದಂತಹ ತಪ್ಪುಗಳಿರಬಾರ್ದು, ಜೊತೆಗೆ ಆರೋಪಿಗಳಿಗೆ ಸಹಕಾರಿಯಾಗುವಂತ ಲೂಸ್ ಪೋಲ್ಸ್ ಇರಬಾರ್ದು ಅನ್ನೋ ನಿಟ್ಟಿನಲ್ಲಿ ಕಾನೂನು ತಜ್ಞರು ಮತ್ತೆ ಪೊಲೀಸ್ ಅಧಿಕಾರಿಗಳ ಒಂದು ಹಿರಿಯ ತಜ್ಞರ ತಂಡ ಏನಿರುತ್ತೆ ಅದನ್ನ ಸ್ಕ್ರೂಟಿನಿ ಮಾಡಿ ಅಂತಿಮವಾಗಿ ಕೋರ್ಟ್ಗೆ ಸಬ್ಮಿಟ್ ಅನ್ನ ಮಾಡ್ತಾರೆ. ಇಲ್ಲಿ ನಮ್ಗೆ ಸೆಪ್ಟೆಂಬರ್ 11ನೇ ತಾರೀಕುವರೆಗೂ ಕಾಲಾವಕಾಶ ಇದೆ. ಯಾಕೆಂದ್ರೆ 90 ದಿನಗಳ ಒಳಗಡೆ ಕೋರ್ಟ್ಗೆ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕು. ಆಗ ಅದಕ್ಕಿಂತ ಮುಂಚಿತವಾಗಿಯೇ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸೋದಕ್ಕೆ ಈಗ ಕಮಿಷನರ್ ಆದಂತಹ ದಯಾನಂದ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಚಾರ್ಜ್ ಶೀಟ್ ಅನ್ನ ಸಿದ್ಧಪಡಿಸ್ಕೊಂಡಿದ್ದಾರೆ. 4000ಕ್ಕೂ ಹೆಚ್ಚು ಪುಟಗಳ ಒಂದು ಚಾರ್ಜ್ ಶೀಟ್ ಅನ್ನ ಸಿದ್ಧಪಡಿಸ್ಕೊಂಡಿದ್ದಾರೆ. ಅದರಲ್ಲಿ ಮರಣೋತ್ತರ ಪರೀಕ್ಷೆ ವರದಿ ಇರಬಹುದು, ಸಾಕ್ಷಿಗಳು ಇಲ್ಲಿವರೆಗೂ 40ಕ್ಕೂ ಹೆಚ್ಚು ಜನ 164 ಅಡಿಯಲ್ಲಿ ಸಾಕ್ಷಿಗಳನ್ನಾಗಿ ಮಾಡ್ಕೊಂಡಿದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಸ್ಥಳ ಬಾಜಾರು ಮಾಡಿದಂತ ಸ್ಥಳದಲ್ಲಿ ಕಲೆ ಹಾಕಿರ್ತಕ್ಕಂತಹ ಸಾಕ್ಷಿಗಳು, ಆರೋಪಿಗಳು ಓಡಾಡಿರ್ಬೋದು, CDR ಲಿಸ್ಟ್ ಇರಬಹುದು, ಜೊತೆಗೆ ಅವರ CCTV ಚಲನವಲನಗಳಿರ್ಬೋದು, ಜೊತೆಗೆ ಮೃತ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದಂತ ಸಂದರ್ಭದಲ್ಲಿ ಯಾರ್ಯಾರಿದ್ರು ಇವರೆಲ್ಲ 17 ಜನ ಆರೋಪಿಗಳು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ಈಗ ನಡೆದಿರ್ತಕ್ಕಂಥ ತನಿಖೆಯಲ್ಲಿ ಸಾಬೀತಾಗಿದೆ. ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಸಿದಾಗ ಅಲ್ಲಿ ಒಂದು ಟ್ರಯಲ್ ನಡೆಯುತ್ತೆ. ಅದರಲ್ಲೂ ಬೇಗ ಒಂದು ವಿಚಾರಣೆ ನಡೀಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿ ಈ ಪ್ರಕರಣದ ವಿಚಾರಣೆಯನ್ನ ಸ್ಪೆಷಲ್ ಕೋರ್ಟ್ ಅಥವಾ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಒಂದು ಅಲ್ಲಿ ವಿಚಾರಣೆ ನಡೆಸಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಸಹ ಮಾಡ್ಕೊಳ್ತಾ ಇದ್ದಾರೆ. ಒಂದು ವೇಳೆ ವಿಶೇಷ ಕೋರ್ಟ್ಗೆ ಅಥವಾ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಅವಕಾಶವನ್ನ ಕೊಟ್ಟಿದೆ ಆದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಆದಂತ ಬಳಿಕ ದರ್ಶನ್ಗೆ ಇಡೀ ಪ್ರಕರಣ ಇತ್ಯರ್ಥ ಆಗೋವರೆಗೂ, ಅಂದ್ರೆ ಕನ್ವಿಕ್ಷನ್ ಅಂದ್ರೆ ರಿಸಲ್ಟ್ ವಾದ ಮತ್ತೆ ಪ್ರತಿವಾದವನ್ನ ಆಲೈಕೆ ಮಾಡಿ ಆದೇಶ ಬರೋವರೆಗೂ ಜಾಮೀನು ಸಿಗೋದು ತುಂಬಾನೇ ಡೌಟ್ ಇದೆ ದಿವ್ಯಾ.
ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.